सर्वेपि सुखिनः सन्तु। आचार्याः पितरः पुत्राः तथैव च पितामहाः मातुलाः ಶ್ವಶುರಾಶ್ಚೈವ ಶಾಲ್ಯಾಹ ಸಂಬಂಧಿನಸ್ತಥಾ. ನಮ್ಮ ಗುರುಗಳು ಮತ್ತೆ ತಂದೆಯ ಸ್ಥಾನದಲ್ಲಿರೋ ದೊಡ್ಡಪ್ಪ ಚಿಕ್ಕಪ್ಪಂದಿರು ಮತ್ತೆ ಮಕ್ಕಳು ಮತ್ತು ನಮ್ಮ ಅಜ್ಜಂದಿರು ಮತ್ತೆ ನಮ್ಮ ಭಾವ ಮೈದುನರು ಇತ್ಯಾದಿ ಮಾವ ಇಂಥವರು ಇವರೆಲ್ಲರೂ ಕೂಡ ಎದುರಿಗೆ ಬಂದು ನಿಂತಿದ್ದಾರೆ. ಎದುರಿಗೆ ಶತ್ರು ಪಕ್ಷದಲ್ಲಿ ಇವತ್ತು ನಿಂತಿರೋರು ಎಲ್ಲರೂ ಕೂಡ ನನ್ನ ಸಂಬಂಧಿಗಳೇ ಆಗಿಬಿಟ್ಟಿದ್ದಾರಲ್ಲ, ಎಂಥ ವಿಪರ್ಯಾಸ ಇದೆ ಅಂತ ಅರ್ಜುನನಿಗೆ ಈಗ ಮನಸ್ಸಿಗೆ ಕ್ಷೋಭೆ ಉಂಟಾಗಕ್ಕೆ ಶುರುವಾಗಿದೆ. ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು ಫೆಬ್ರವರಿ 22ನೇ ತಾರೀಕು ಶನಿವಾಸರೆ ನವಮ್ಯಾಂ ಶುಭ ತಿಥೌ. ಇಂದು ಜ್ಯೇಷ್ಠ ನಕ್ಷತ್ರ. ಮತ್ತೆ ಇಂದು ಬುಧ ತನ್ನ ಅಸ್ತಂಗತ ಆಗಿದ್ದನ್ನ ತ್ಯಾಗ ಮಾಡ್ತಾ ಇದ್ದಾನೆ. ಅಂದರೆ ಬುಧನಿಗೆ ರವಿಗೆ 8 ಡಿಗ್ರಿಗಿಂತ ಹೆಚ್ಚಿನ ಅಂತರ ಇಂದು ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಬುಧ ಅಸ್ತ ಇಂದು ಕೊನೆಗೊಳ್ಳುತ್ತೆ. ಬುಧ ಮಾತುಕತೆ ಮತ್ತು ಬುದ್ಧಿಗೆ ಅಧಿಪತಿ ಆದಂತಹ ಗ್ರಹ. ಬುಧನ ಅಸ್ತಂಗತ ಕೊನೆಗೊಳ್ಳೋದ್ರಿಂದ ಎಲ್ಲ ರಾಶಿಗಳಿಗೂ ಕೆಲಸ ಕಾರ್ಯಗಳು ಮಾತುಕತೆಗಳು ಮುಂದುವರಿಯುತ್ತೆ. ಯಾವ ರಾಶಿಗೆ ಯಾವ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನೋಡೋಣ. ಮೇಷರಾಶಿಯವರಿಗೆ ವೃಶ್ಚಿಕದಲ್ಲಿ ಬುಧ ಅಸ್ತಂಗತ ಕೊನೆಗೊಳ್ಳೋದ್ರಿಂದ ಇವತ್ತು ನಿಮಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮತ್ತು ಹಿಂದೆ 1 ತಿಂಗಳಿಂದ ನೀವು ಬಡಿದಾಡುತ್ತಿದ್ದಂತಹ ಜಗಳ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಇಂದು ಮನಸ್ಸಿಗೆ ನೆಮ್ಮದಿಯನ್ನ ಕಾಣ್ತೀರಿ. ಮತ್ತೆ ಮನಸ್ಸಿಗಾದಂತಹ ಗಾಯಕ್ಕೆ ನಿಮಗೆ ಈಗ ಉಪಶಮನ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಬುಧ ಅಸ್ತ ಕೊನೆಗೊಳ್ಳೋದ್ರಿಂದ ಪಾರ್ಟ್ನರ್ಶಿಪ್ ಇತ್ಯಾದಿ ವ್ಯವಹಾರಗಳು ದಾಂಪತ್ಯದಲ್ಲಿ ತೊಡಕುಗಳು ಉಂಟಾಗುತ್ತೆ. ಮಾತಿನಿಂದ ಜಗಳಗಳಾಗುವಂತಹ ಸಾಧ್ಯತೆ ಹೆಚ್ಚು, ಮನಸ್ಸಿಗೆ ಕ್ಷೋಭೆ ಹೆಚ್ಚು. ಅದರಿಂದ ಮಾತನ್ನು ಬಹಳ ತೂಕವಾಗಿ ಆಡಬೇಕು. ಮಿಥುನ ರಾಶಿಯವರಿಗೆ ಬುಧ ಅಸ್ತ ಒಳ್ಳೆಯ ಫಲವನ್ನು ತಂದುಕೊಡ್ತಾ ಇದೆ. ಹಿತಶತ್ರುಗಳಿಂದ ಅಥವಾ ಶತ್ರುಗಳಿಂದ ನಿಮಗೆ ತೊಂದರೆಗಳಾಗುವುದಿಲ್ಲ. ಮನಸ್ಸಿಗೆ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕರ್ಕ ರಾಶಿಯವರಿಗೆ ಬುಧ ಅಸ್ತ ಕೊನೆಗೊಳ್ಳೋದ್ರಿಂದ ನಿಮ್ಮ ಮಾತುಕತೆ ವಿಚಾರಗಳಲ್ಲಿ ಪ್ರೇಮ ಪ್ರೀತಿ ದಾಂಪತ್ಯದಲ್ಲಿ ತೊಂದರೆ ಆಗೋದಿದೆ. ಮಕ್ಕಳೊಂದಿಗೆ ನಿಮಗೆ ತೊಂದರೆ ಆಗೋದಿದೆ. ಅದರಿಂದ ಮಾತಿನ ಬಗ್ಗೆ ಗಮನ ಖಂಡಿತವಾಗ್ಲೂ ಇರಬೇಕು. ಯೋಚನೆಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಇದರಿಂದ ಮಾತು ಸರಿಯಾಗಿ ಬರುತ್ತೆ. ಸಿಂಹರಾಶಿಯವರಿಗೆ ಈ ಬುಧ ಅಸ್ತ ಕೊನೆಗೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ. ರಿಯಲ್ ಎಸ್ಟೇಟ್, ಆಸ್ತಿ ಪಾಸ್ತಿ ಮತ್ತು ಮನೆ ಸಂಸಾರ ಈ ವಿಷಯಗಳಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತಿದೆ. ತಾಯಿಯ ಆರೋಗ್ಯ ಸುಧಾರಣೆ ಆಗುತ್ತಿದೆ. ಕನ್ಯಾ ರಾಶಿಯವರಿಗೆ ಬುಧ ಅಸ್ತ ಕೊನೆಗೊಳ್ಳೋದ್ರಿಂದ ತೊಂದರೆಗಳು ಉಂಟಾಗಬಹುದು. ಯಾವುದೋ ಒಂದು ಹಿಂದಿನಿಂದ 1 ತಿಂಗಳಿಂದ ಹಿಡಿದಿಟ್ಟುಕೊಂಡಂತಹ ಒಂದು ಜಗಳ ಅಥವಾ ಮಾತು ಈಗ ಆಚೆ ಬಂದು ನಿಮಗೆ ತೊಂದರೆ ಕೊಡಬಹುದು. ಅಥವಾ ಯಾರೋ ಒಬ್ಬರು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಬಹುದು. ಅದಕ್ಕೆ ನೀವು ತಯಾರಾಗಿರಬೇಕು. ಆದರೆ ಹೆಚ್ಚಿನ ಮಾತುಕತೆ ಬೇಕಾಗಿಲ್ಲ. ಅದರಿಂದ ಪ್ರಾಬ್ಲಮ್ ದೊಡ್ಡದಾಗುತ್ತದೆ. ತುಲಾ ರಾಶಿಯವರಿಗೆ ಬುಧ ಅಸ್ತ ಆಗೋದ್ರಿಂದ ಮನಸ್ಸಿಗೆ ಬುಧ ಅಸ್ತ ಕೊನೆಗೊಳ್ಳೋದ್ರಿಂದ ನೆಮ್ಮದಿ ಪ್ರಾಪ್ತಿಯಾಗೋದಿದೆ. ಮನೆಯಲ್ಲಿ ಹಿತಕರ ಘಟನೆಗಳು, ಸಮಾರಂಭದ ವಾತಾವರಣ ಆಗಬಹುದು ಮತ್ತು ಧನಾಗಮದ ಸೂಚನೆಗಳು ಕೂಡ ಪ್ರಾಪ್ತಿಯಾಗುತ್ತೆ. ಸಂಸಾರದಲ್ಲಿ ನೆಮ್ಮದಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಬುಧ ಅಸ್ತ ಕೊನೆಗೊಳ್ಳೋದ್ರಿಂದ ನಿಮ್ಮ ಮಾತಿನ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಇಷ್ಟು ದಿನ ನೀವು ಎಲ್ಲವೂ ಪರಿಹಾರವಾಗೋಯ್ತು, ಏನೋ ಒಂದು ತೊಂದರೆ ಇದ್ದಿದ್ದು ಪರಿಹಾರವಾಯ್ತು ಅಂತ ನೀವು ತಿಳ್ಕೊಂಡಿರಬಹುದು. ಆದರೆ ಬೇರೆಯವರಿಗೆ ಈಗ ನಿಮ್ಮನ್ನ ಅಟ್ಯಾಕ್ ಮಾಡುವಂತಹ ಒಂದು ಸಂದರ್ಭ ಒದಗಿ ಬರುತ್ತೆ. ಯಾರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿದೆಯೋ ಅವರು ನಿಮ್ಮನ್ನ ಅಟ್ಯಾಕ್ ಮಾಡಕ್ಕೆ ಬರಬಹುದು. ಆರ್ಗ್ಯುಮೆಂಟ್ಸ್ ಬೇಡ, ಜಗಳಗಳು ಬೇಡ. ಧನು ರಾಶಿಯವರಿಗೆ ಬುಧ ಅಸ್ತ ಕೊನೆಗೊಳ್ಳೋದ್ರಿಂದ ಮುಖ್ಯವಾದಂತಹ ವ್ಯಾಪಾರ ವಹಿವಾಟು ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಬಹುದು. ಅಥವಾ ಉಂಟಾಗಿದ್ದ ಒಡಕು ಈಗ ಪುನಃ ನೀವು ಸರಿಯಾದ ರೀತಿಯಲ್ಲಿ ಇದನ್ನ ಯಾಕೆ ಮಾಡಲಿಲ್ಲ ಅನ್ನುವಂತಹ ಒಂದು ಅಕೌಂಟಬಿಲಿಟಿಯನ್ನ ಇವಾಗ ಕೇಳಬಹುದು. ಆದ್ದರಿಂದ ಮಾತಿನ ಬಗ್ಗೆ ಬಹಳ ಜಾಗರೂಕತೆ ಅವಶ್ಯಕ. ಬುಧ ಇನ್ನು 10 ದಿನದಲ್ಲಿ ಗೋಚಾರ ಬದಲಾದ ನಂತರ ನಿಮ್ಮ ಪ್ರಾಬ್ಲಮ್ಗಳಿಗೆ, ಸಮಸ್ಯೆಗಳಿಗೆ ತಾನಾಗಿಯೇ ಪರಿಹಾರಗಳು ಕಂಡುಬರುತ್ತವೆ. ಮಕರ ರಾಶಿಯವರಿಗೆ ಬುಧ ಅಸ್ತ ಕೊನೆಗೊಳ್ಳುವುದರಿಂದ ಬಹಳನೇ ಲಾಭಕರವಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ, ವ್ಯವಹಾರಗಳಲ್ಲಿ ಮುನ್ನಡೆ ಮತ್ತು ಧನಾಗಮದ ಸೂಚನೆಗಳು ಮತ್ತೆ ಗುಂಪು ಮತ್ತೆ ಮಿತ್ರರಿಂದ ಬಹಳ ಸಂತೋಷವನ್ನು ನೀವು ಕಾಣ್ತೀರಿ. ಕುಂಭರಾಶಿಯವರಿಗೆ ಬುಧನ ಅಸ್ತ ಕೊನೆಗೊಳ್ಳುವುದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆ ಪ್ರಾಪ್ತಿಯಾಗತ್ತೆ. ಆದರೆ ಕೆಲಸದ ಜವಾಬ್ದಾರಿಗಳು ಕೂಡ ಹೆಚ್ಚಾಗತ್ತೆ. ನಿಮ್ಮ ಬಾಸ್ಗಳ ಜೊತೆ ಆರ್ಗ್ಯುಮೆಂಟ್ ಇತ್ಯಾದಿಗಳು ಬೇಡ. ನಿಮ್ಮ ನುಡಿಗಳನ್ನ ನಿಮ್ಮ ಹತೋಟಿಯಲ್ಲಿಟ್ಟುಕೊಂಡಿದ್ದರೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮಾತ್ರ ಪ್ರಾಪ್ತಿಯಾಗತ್ತೆ, ಆರ್ಗ್ಯುಮೆಂಟ್ ಇರೋದಿಲ್ಲ.
ಮೀನ ರಾಶಿಯವರಿಗೆ ಬುಧ ಅಸ್ತ ಕೊನೆಗೊಳ್ಳುವುದರಿಂದ ಸ್ವಲ್ಪ ಮನಸ್ಸಿಗೆ ಕ್ಷೋಭೆ ಉಂಟಾಗಬಹುದು. ಭಾಗ್ಯಸ್ಥಾನದಲ್ಲಿ ಬುಧ ಇರುವುದರಿಂದ ಅಷ್ಟೇನು ಒಳ್ಳೆಯ ಫಲ ಬರುವುದಿಲ್ಲ. ಅದೃಷ್ಟ ಪರೀಕ್ಷೆಗಳ ತರ ನಡೀಬಹುದು. ಆದರೆ ಶುಕ್ರ ಗೋಚಾರ ನಿಮಗೆ ಬಹಳ ಅನುಕೂಲಕರವಾಗಿರುವುದರಿಂದ ಯಾವ ಹೆಚ್ಚಿನ ತೊಂದರೆಯೂ ಆಗೋದಿಲ್ಲ. ಮಾತು ಕಡಿಮೆ ಮಾಡಿದಷ್ಟು, ಕೆಲಸ ಮತ್ತೆ ಯೋಚನೆ ಹೆಚ್ಚು ಮಾಡಿದಷ್ಟು ಬಹಳ ಒಳ್ಳೆಯದು. ಯೋಚನೆ ಅಂತಂದ್ರೆ ಇಲ್ಲಿ ನಿಮ್ಮ ಬುದ್ಧಿಶಕ್ತಿಯ ಉಪಯೋಗ, ಬೇಡದ ಕೊರಗುವ ಯೋಚನೆ ಅಲ್ಲ. ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಳ್ಳಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಖಂಡಿತ ಸಾಧ್ಯ. ಮತ್ತೆ ಪುನಃ ನಾನು ನಿಮ್ಮ ಭವಿಷ್ಯದೊಂದಿಗೆ ನಾಳೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಗೀತಾ ಪಾರಾಯಣವನ್ನ ಮಾಡಿ ಖಂಡಿತವಾಗಲಿ ಶ್ರೀಕೃಷ್ಣ ವಿಜಯತೆ. ಶುಭಮಸ್ತು.